पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಸುರೇಂದ್ರ ತೀರ್ಥ ಗುರುಗಳು ಸಂದರ್ಭ ಬರುವವರೆಗೂ ನಿಮ್ಮ ಉತ್ತರಾಧಿಕಾರಿ ಯಾರೆಂದು ಪ್ರಕಟಿಸಬಾರದೆಂದು ಶ್ರೀ ವಿಜಯೇಂದ್ರ ತೀರ್ಥರಿಗೆ ಹೇಳಿದ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಈಗ ಕುಂಭಕೋಣ ಮಠದಲ್ಲಿ ಕುಹಕಿಗಳ ಗುಂಪು ಶ್ರೀ ವಿಜಯೇಂದ್ರ ತೀರ್ಥರ ಕೃತಿಯನ್ನು ನಕಲು ಮಾಡುತ್ತಿದ್ದಾರೆ. ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿರುತ್ತಾರೆ. ಶ್ರೀ ವಿಜಯೇಂದ್ರ ತೀರ್ಥರ ಕೃತಿಯನ್ನು ನಕಲು ಮಾಡುತ್ತಿದ್ದ ವರದಾಚಾರ್ಯರು ವಿಜಯೇಂದ್ರರ ಇತರ ಕೃತಿಗಳಿಗಿಂತ ಉಪಸಂಹಾರ ವಿಜಯ ಕೃತಿ ಅದ್ಭುತವಾಗಿದೆ ಎಂದು ಹೇಳುತ್ತಾರೆ. ಅವರ ಮಾತನ್ನು ಒಪ್ಪದ ಕೇಶವಾಚಾರ್ಯರು, ನೀವು ಬಿಡಿ ಆಚಾರ್ಯರೇ, ಗುರುಗಳ ಹಿಂದಿನ ಕೃತಿಯನ್ನು ನಕಲು ಮಾಡುವಾಗ ಇದೇ ಮಾತನ್ನು ಹೇಳಿದ್ದೀರಿ ಎಂದು ವರದಾಚಾರ್ಯರನ್ನು ಅವಮಾನಿಸುತ್ತಾರೆ. ಅವರ ಮಾತಿಗೆ ಉಳಿದೆಲ್ಲ ಆಚಾರ್ಯರು ನಗುತ್ತಾರೆ. ಹೀಗೆ ಕುಹಕಿಗಳೆಲ್ಲರೂ ವಿಜಯೇಂದ್ರ ತೀರ್ಥ ಗುರುಗಳ ಕೃತಿಗಳ ಬಗ್ಗೆ ಮಾತನಾಡುತ್ತಾ ವಿಚಾರಧಾರೆಯನ್ನು ಕುಂಭಕೋಣ ಮಠದ ಮುಂದಿನ ಉತ್ತರಾಧಿಕಾರಿಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸುತ್ತಾರೆ. ಈಗ ಗೋಪಾಲಾಚಾರ್ಯರು, ಮಠದ ಪರಿಸ್ಥಿತಿನೂ ಹಾಗೇನೇ ಇದೆ. ಪೀಠಾರೋಹಣ ಅನ್ನೋದೊಂದು ಗೊತ್ತು, ಪರಮಹಂಸ ಸ್ವೀಕಾರ ಯಾರದು ಅಂತ ಮಾತ್ರ ಗೊತ್ತಿಲ್ಲ. ಬರೀ ಇಂತಹ ದಿನ ಮುಹೂರ್ತ ಅಂತ ಮಾತ್ರ ತಿಳಿಸಿದ್ದಾರೆ. ಹೀಗಂದ್ರೆ ಏನರ್ಥ ಎಂದು ಹೇಳುತ್ತಾರೆ. ಆಗ ವರದಾಚಾರ್ಯರು, ಕೇಶವಾಚಾರ್ಯರೇ, ಇಂಥ ವಿಚಾರಗಳನ್ನೆಲ್ಲ ಮೊದಲೇ ಊಹಿಸಿ ಹೇಳುವ ಜನ ನೀವು, ಈಗ ಯಾಕೆ ಬಾಯಿ ಬಿಡ್ತಿಲ್ಲ ಎಂದು ಕೇಳುತ್ತಾರೆ. ಆಗ ಕೇಶವಾಚಾರ್ಯರು, ತಿಮ್ಮಣ್ಣ ಆಚಾರ್ಯರು ಇದ್ದಾರಲ್ಲ, ಅವರಿಗೆ ಸಿಗೋದು ಪೀಠ ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ನಾಣಿ ದೂರದಲ್ಲಿ ಬಂದು ನಿಂತು ಇವರಾಡುವ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿರುತ್ತಾನೆ. ಕುಹಕಿಗಳೆಲ್ಲರೂ ತಿಮ್ಮಣ್ಣ, ಶ್ರೀ ವಿಜಯೇಂದ್ರರು ಮತ್ತು ಶ್ರೀಮಠದ ಬಗ್ಗೆ ಕೇವಲವಾಗಿ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಇದೇ ವಾತಾವರಣ ಮುಂದುವರೆದರೆ ಮಠದ ಭವಿಷ್ಯ ಏನಾಗುತ್ತದೆ ಎಂದು ಚರ್ಚಿಸುತ್ತಿರುತ್ತಾರೆ. ಆಗ ದೂರದಲ್ಲಿ ನಿಂತಿರುವ ನಾಣಿ, ಮಠದ ಭವಿಷ್ಯದ ಬಗ್ಗೆ ನಿಮಗ್ಯಾಕೆ ಚಿಂತೆ, ನಿಮ್ಮ ಭವಿಷ್ಯ ಏನಾಗುತ್ತದೆ ಅಂತ ನೋಡ್ತಾ ಇರಿ, ಕಳ್ಳನ ಮನಸ್ಸು ಹುಳ್ಹುಳ್ಳುಗೆ ಅಲ್ವೇ ಎಂದು ಹೇಳಿಕೊಂಡು ಅಲ್ಲಿಂದ ನಿರ್ಗಮಿಸುತ್ತಾನೆ. ಅಂತೂ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ದಿನ ಬಂದೇ ಬಿಡುತ್ತದೆ. ಅಂದು ಸೂರ್ಯೋದಯದ ಸಮಯದಲ್ಲಿ ಪಂಡಿತರೆಲ್ಲರ ಮಂತ್ರಘೋಷ ಕೇಳಿ ಬರುತ್ತಿದೆ. ಗುರುಗಳ ಶಿಷ್ಯರಲ್ಲಿ ಒಬ್ಬರಾದ ನಾರಾಯಣಾಚಾರ್ಯರು 3 ಸಾರಿ ನದಿಯಲ್ಲಿ ಮುಳುಗೆದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಸನ್ಯಾಸ್ತೋಮ 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 ಎಂದು 3 ಬಾರಿ ಉಚ್ಚರಿಸಿ ನಂತರ ತಾವು ತೊಟ್ಟಿದ್ದ ಜನಿವಾರ ಮತ್ತು ಕೌಪಿನವನ್ನು ನದಿಯಲ್ಲಿ ತೇಲಿ ಬಿಡುತ್ತಾರೆ. ನಂತರ ಶ್ರೀಮಠದಿಂದ ಕೊಟ್ಟಂತ ಕಾವಿಯನ್ನು ಧರಿಸುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕುಹಕಿಗಳೆಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಇಲ್ಲಿಯವರೆಗೂ ಶ್ರೀ ವಿಜಯೇಂದ್ರ ತೀರ್ಥರ ಉತ್ತರಾಧಿಕಾರಿ ತಿಮ್ಮಣ್ಣನೇ ಎಂದು ಭಾವಿಸಿದ್ದರು. ಆದರೆ ಈಗ ಅವರು ನೋಡುತ್ತಿರುವ ವ್ಯಕ್ತಿ ಬೇರೆಯೇ ಆಗಿರುತ್ತಾರೆ. ಆಗ ಅಲ್ಲಿಗೆ ಬಂದ ನಾಣಿ ಕುಹಕಿಗಳನ್ನು ಉದ್ದೇಶಿಸಿ, ಏನ್ ಅನ್ಯಾಯ, ಪರಮಹಂಸ ಪೀಠದ ಮುಂದಿನ ಉತ್ತರಾಧಿಕಾರಿ ತಿಮ್ಮಣ್ಣನೇ ಎಂದು ತಾವು ಭವಿಷ್ಯ ನುಡಿದಿದ್ದೀರಿ, ನಿಮ್ಮ ಭವಿಷ್ಯ ಸುಳ್ಳಾಗೋಯ್ತೆ ಎಂದು ಕೇಶವಾಚಾರ್ಯರನ್ನು ಕೇಳುತ್ತಾನೆ. ಆಗ ವರದಾಚಾರ್ಯರು, ನೋಡಿ ಹೇಗೆ ತಮಾಷೆ ಮಾಡುತ್ತಿದ್ದಾನೆ ಎಂದು ಹೇಳುತ್ತಾರೆ. ಆಗ ನಾರಾಯಣಾಚಾರ್ಯರು, ಮಾಡ್ದೆ ಇನ್ನೇನ್ ಮಾಡ್ತಾನ್ರಿ, ತಿಂದು ಕೊಬ್ಬು ಎಂದು ಹೇಳುತ್ತಾರೆ. ಆಗ ನಾಣಿ, ಕೊಬ್ಬಲ್ಲ ನಾರಾಯಣಾಚಾರ್ಯರೇ, ಗುರುಗಳು ತಿಮ್ಮಣ್ಣನ ಪಕ್ಷಪಾತಿ ಎಂದು ಕೇಶವಾಚಾರ್ಯರು ಹೇಳಿದಾಗ ನನಗೆ ಹೇಗಾಗಿರಬೇಕು. ಆಗ ಶ್ರೀನಿವಾಸಾಚಾರ್ಯರು, ಸಾಕು ಬಾಯಿ ಮುಚ್ಚು, ಜಾಸ್ತಿ ಆಡಬೇಡ ಎಂದು ನಾಣಿಗೆ ಗದರುತ್ತಾರೆ. ಅಷ್ಟರಲ್ಲಿ ಗೋಪಾಲಾಚಾರ್ಯರು, ಶ್ರೀನಿವಾಸ ಆಚಾರ್ಯರೇ, ನಾಣಿ ಹೇಳೋದ್ರಲ್ಲೂ ಅರ್ಥ ಇದೆ ರೀ, ನೀವುಗಳು ಕೂಡ ಹಾಗೆ ಆಡ್ತೀರಿ, ವೃಥಾ ವಿಜಯೇಂದ್ರ ಗುರುಗಳ ಬಗ್ಗೆ ಕೆಂಡ ಕಾರ್ಬೇಡಿ ಎಂದು ಹೇಳುತ್ತಾರೆ. ಅವರ ಮಾತಿಗೆ ಕೋಪಗೊಂಡ ಕೇಶವಾಚಾರ್ಯರು, ನೀವು ಬಿಡಿ, 2 ಕಡೆನೂ ಮಾತಾಡ್ತೀರಾ ಎಂದು ಹೇಳುತ್ತಾರೆ. ಆಗ ನಾಣಿ,
ಬದುಕೋದು ಗೋಪಾಲಾಚಾರ್ಯರಿಗೆ ಗೊತ್ತು, ನೀವು ಕಲಿತುಕೊಳ್ಳಿ ಎಂದು ಕೇಶವಾಚಾರ್ಯರಿಗೆ ಹೇಳುತ್ತಾನೆ. ಆಗ ಕೋಪಗೊಂಡ ಕೇಶವಾಚಾರ್ಯರು, ಏಯ್ ಕುಳ್ಬಟ್ಟ, ನನ್ಗೆ ಎದುರುತ್ರ ಕೊಡ್ತೀಯೇನೋ ಎಂದು ನಾಣಿಗೆ ಹೊಡೆಯಲು ಮುಂದಾಗುತ್ತಾರೆ. ಆಗ ನಾಣಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಇತ್ತ ನದಿಯಲ್ಲಿ ಕಾವಿ ತೊಟ್ಟ ನಾರಾಯಣಾಚಾರ್ಯರು ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡು ನದಿಯಿಂದ ಮೇಲೆ ಬಂದು ಪಾರುಪತ್ಯದಾರರು, ತಿಮ್ಮಣ್ಣ ಮತ್ತು ಕೆಲವು ಪಂಡಿತರ ಜೊತೆ ಮಂತ್ರಘೋಷದೊಂದಿಗೆ ಬರುತ್ತಾರೆ. ಅವರು ಹಾಗೆ ಕುಹಕಿಗಳ ಮುಂದೆ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಅವರನ್ನು ಕಂಡ ಕುಹಕಿಗಳಿಗೆ ಇವರು ಯಾರು ಇರಬಹುದು ಎಂದು ಸಂದೇಹ ಮನದಲ್ಲಿ ಮೂಡುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.